ನನ್ನ ಮೇಲೆ ಕೂಡ ಹನಿ ಟ್ರ್ಯಾಪ್ ಪ್ರಯೋಗ ಆಗಿತ್ತು. ನನ್ನ ಮೇಲೆ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಯೋಗ ಆದಾಗ ನಾನು ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟರು. ಅದರಲ್ಲಿ ವಿಫಲರಾದ್ರು. ಅವರ ವಿರುದ್ಧವಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ FIR ಆಯ್ತು. ಒಂದು ಗ್ಯಾಂಗು ನನ್ನ ಮೇಲೆ ಸರ್ ದಯಮಾಡಿ ನಾನು ಹೇಳಿ ಫಸ್ಟ್ ಕೇಳಿಸ್ಕೊಳ್ಳಿ. ನೀವು ಬೇಕಾದ ತಗೊಳ್ಳಿ, ಮತ್ತೆ ಮಾತಾಡಿ ಡಿಸ್ಟರ್ಬ್ ಆಗಿ ಮತ್ತೆ ಡೈವರ್ಟ್ ಆಗಬೇಡ. ಸಬ್ಜೆಕ್ಟ್ ಅಲ್ಲಲ್ಲ ಮಾತು. ನಮ್ಗೆ ಕಂಟೆಂಟ್ ಮಾಡ್ತಾ ನಮಗೆ ಸರ್ ಡೇಟ್ ಟೈಮಿಂಗ್ಸ್ ಎಲ್ಲ ಬೇಕಾದ್ರೆ ಕಾಪಿ ಕೊಡ್ತೀನಿ ಅಲ್ಲಿ. ನೀವು ನಾವು ಹೇಳಿದ್ರೆ ಫಸ್ಟ್ ಕೇಳಿ ಸರ್, ಆಮೇಲೆ ಕ್ಲಿಯರ್ ಕೊಡ್ತೀನಿ ನಿಮಗೆ ನಾನು. ಅದನ್ನ ನಾನು ಕೊಡ್ತೀನಿ. ಈಗ ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ ನಿಮ್ಗೆ. ಅಲ್ಲಿ ಕಂಪ್ಲೀಟ್ ಮಾಡಿ ಹನಿ ಟ್ರಾಪ್ ಅಂದ್ರೆ ನೇರವಾಗಿ ನನ್ನ ಯಾರು ಫಿಸಿಕಲ್ ಟಚ್ ಮಾಡಿಲ್ಲ. ಅಲ್ಲಿ ವಿಡಿಯೋ ಕಾಲ್ ಮಾಡಿದ ಮೇಲೆ ಹನಿ ಟ್ರಾಪ್ ಮಾಡಕ್ ಪ್ರಯತ್ನ ಪಟ್ಟರು, ವಿಫಲರಾದ್ರು ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಪ್ರಯತ್ನ ಪಟ್ಟರು, ವಿಫಲರಾದ್ರು. ಅದು ಒಂದು ರಾಜಕೀಯ ಷಡ್ಯಂತ್ರ. ಅದು ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನಾನು ಯಾವ FIR ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದ್ದು ನಾನು ಇಲ್ಲಿ. ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯ್ತದು. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇಲ್ಲ ಅಲ್ಲಿ. ಅದಕ್ಕೆಲ್ಲ ಸಾಕ್ಷಿಗಳು ಕೊಟ್ಟು ದಾಖಲೆ ಕೊಟ್ಟು ಆಯ್ತಲ್ಲಿ. ಮತ್ತೆ ಬೇರೆ ನಮ್ಮ ಮೇಲೆ ಇನ್ನೊಂದು 354 ಕೇಸ್ ಆಯ್ತಲ್ಲಿ. ಅದು ಇನ್ವೆಸ್ಟಿಗೇಷನ್ ಅದೇನೋ ಒಂದು ಆಗಿದೆ ಅದರಲ್ಲಿ. ಯಾಕೆಂದ್ರೆ ನಾವು ಸ್ಥಳದಲ್ಲಿ ಇರ್ತಿಲ್ಲ, ಏನೋ ಅದೊಂದು ಆಗಿದೆ. ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಯಾವ ಹಂತದಲ್ಲಿ ನನ್ನ ಹೋರಾಟವನ್ನು ಕಟ್ಟಿ ಹಾಕ್ಬಹುದು ಅನ್ನೋದಕ್ಕೆ ಒಂದು ಪ್ರಮುಖ ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಈಗ ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಇಲ್ಲ ಸರ್ಕಾರದ ವಿರುದ್ಧ ಅಲ್ಲ, ಸತ್ಯ ಧರ್ಮದ ನ್ಯಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ವಕೀಲರ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾವುದೋ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸಂದರ್ಭ ಬಂದಾಗ ಪಕ್ಷದ ಹೆಸರನ್ನು ಹೇಳ್ಬೇಕಾಗ್ತದೆ, ಹೇಳ್ತೀನಿ ಅಲ್ಲಿ. ಈಗ ಪಕ್ಷದ ಪ್ರತಿನಿಧಿ ಆಗಿರೋದ್ರಿಂದ ಅಲ್ಲಿ